ವಿಶ್ವರೂಪವನ್ನು ನೋಡಿದ ಬಳಿಕ ತಗ್ಗಿಸಿದ ತಲೆಯುಳ್ಳವನಾಗಿ ಭಕ್ತಿಯಿಂದ ಕೈಜೋಡಿಸಿಕೊಂಡು ಅರ್ಜುನನು, ದೇವದೇವ, ಸಮಸ್ತ ಜೀವರಾಶಿಗಳನ್ನು, ಋಷಿಗಳನ್ನು, ಬ್ರಹ್ಮ ಮುಂತಾದ ದೇವತೆಗಳನ್ನು ನಿನ್ನ ಶರೀರದಲ್ಲಿ ನೋಡುತ್ತಿದ್ದೇನೆ. ಆದಿ ಮಧ್ಯ ಅಂತ್ಯ ಎಂಬುದಿಲ್ಲದ ಅನಂತ ರೂಪನು ನೀನು. ಅವಿನಾಶಿಯೂ ತೇಜೋರಾಶಿಯೂ ಆದ ನೀನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದ ಪರಮಾತ್ಮನು. ಈ ಇಡೀ ವಿಶ್ವದ ನೆಲೆಯು ಆದಿಮೂಲದ ನೀನು. ನಿತ್ಯ ನೂತನ ಸ್ಥಾಯಿ ಪ್ರಕೃತಿಯ ರಕ್ಷಕನು. ಚಂದ್ರ ಸೂರ್ಯರೇ ನಿನ್ನ ಕಣ್ಣುಗಳು. ಮುಖವೇ ಈ ಇಡೀ ವಿಶ್ವವನ್ನು ಭಕ್ಷಿಸುತ್ತಿರುವ ಅಗ್ನಿಯು. ಭೂಮಿ, ಸೂರ್ಯ, ಅಂತರಿಕ್ಷ ಎಲ್ಲವನ್ನೂ ಆವರಿಸಿರುವೆ. ನಿನ್ನನ್ನು ನೋಡಿ ಲೋಕವೆಲ್ಲ ನಡುಗುತ್ತಿರುವುದು. ನಾನೂ ನಡುಗುತ್ತಿರುವೆನು. ಪರ್ವತದ ನದಿಗಳು ಸಾಗರವನ್ನು ಸೇರುವುದಕ್ಕಾಗಿ ಧಾವಿಸಿ ಬರುವಂತೆ ಧಾರ್ತರಾಷ್ಟ್ರರು, ನಮ್ಮ ಕಡೆಯ ಹಾಗೂ ಅವರ ಕಡೆಯ ವೀರರು ಎಲ್ಲರೂ ಅಗ್ನಿಮಯವಾದ ನಿನ್ನ ಬಾಯನ್ನು ಸೇರುವುದಕ್ಕೆ ಧಾವಿಸಿ ಬರುತ್ತಿರುವರು. ಬೆಂಕಿಯಲ್ಲಿ ಬೀಳುವ ಪತಂಗದಂತೆ ನಿನ್ನ ಬಾಯೊಳಕ್ಕೆ ಬಿದ್ದು ನಾಶವಾಗುತ್ತಿರುವರು ಎಂದು ಹೇಳುತ್ತಾ ಶರಣಾಗತನಾದನು ಅರ್ಜುನ. ಕೃಷ್ಣನು, ಎದ್ದೇಳು ಅರ್ಜುನ, ಎದ್ದು ಕೀರ್ತಿಭಾಜನನಾಗು. ಭೀಷ್ಮ, ದ್ರೋಣ, ರಾಧೇಯ, ಜಯದ್ರಥ ಮೊದಲಾದ ಇವರೆಲ್ಲರೂ ಒಂದು ರೀತಿಯಿಂದ ಈಗಾಗಲೇ ನನ್ನಿಂದ ಸತ್ತಿರುವರು. ಈ ಕೆಲಸದಲ್ಲಿ ನೀನು ಕೇವಲ ನಿಮಿತ್ತ ಮಾತ್ರ. ಆದರೂ ಅವರನ್ನು ಕೊಲ್ಲುವ ಶಾಸ್ತ್ರ ಮಾಡಿ ಯುದ್ಧವನ್ನು ಗೆದ್ದುಕೋ ಎಂದನು. ಧ್ವನಿ ಗದ್ಗದವಾಯಿತು. ಪದಗಳು ಹೊರಡದಾದವು. ಕೈ ಮುಗಿದುಕೊಂಡು ಅರ್ಜುನನು, ಹೇ ದೇವದೇವ, ಅನಂತ ವೀರ್ಯ, ಜಗನ್ನಿವಾಸ, ಆದಿದೇವ, ಅನಂತರೂಪ, ಈ ವಿಶ್ವವೂ ಅದರಾಚಿನ ಅಸ್ತಿತ್ವವೂ ನೀನೇ, ಜ್ಞಾನವೂ ನೀನೇ, ತತ್ವಜ್ಞಾನವೂ ನೀನೇ, ಸರ್ವವ್ಯಾಪಿಯೂ ಆದ ನೀನೇ, ಸಕಲಕ್ಕೂ ಆಶ್ರಯ ನೀನೇ. ನಿನಗೆ ಸಮಾನರಾದವರು ಮೂರು ಲೋಕಗಳಲ್ಲಿಯೂ ಇಲ್ಲ. ನಿನಗೆ ಶರಣಾಗತನಾಗಿದ್ದೇನೆ, ಕೃಪೆ ಮಾಡು ಎಂದು ಬೇಡಿಕೊಳ್ಳುತ್ತಿದ್ದೇನೆ. ಮತ್ತೆ ಅರ್ಜುನನು, ನಿನ್ನ ಹಿರಿಮೆಯನ್ನು ಅರಿಯದೆಯೇ ನಿನ್ನನ್ನು ಕೃಷ್ಣ ಎಂದೆ, ಮಿತ್ರ ಎಂದೆ. ನನ್ನ ಅಜ್ಞಾನವನ್ನು ಮನ್ನಿಸು. ತಂದೆಯು ಮಗನನ್ನು, ಮಿತ್ರನು ಮಿತ್ರನನ್ನು, ಪ್ರೇಮಿಯು ಪ್ರೇಮಿಯನ್ನು ಕ್ಷಮಿಸುವಂತೆ ನನ್ನನ್ನು ದಯವಿಟ್ಟು ಕ್ಷಮಿಸು. ದಯವಿಟ್ಟು ನಿನ್ನ ಮುಂಚಿನ ಸೌಮ್ಯದ ರೂಪವನ್ನು ಧರಿಸು. ಈ ನಿನ್ನ ವಿಶ್ವರೂಪವನ್ನು ನಾನಿನ್ನು ತಾಳಿಕೊಳ್ಳಲಾರೆ ಎಂದು ಪ್ರಾರ್ಥಿಸಿಕೊಳ್ಳಲು ಭಗವಂತನು ತನ್ನ ಎಂದಿನ ರೂಪವನ್ನು ತಳೆದು ಪುನಃ ಪಾರ್ಥಸಾರಥಿಯಾಗಿ ಕೃಷ್ಣನಾದನು. ಅರ್ಜುನನು, ನಿನ್ನ ಎಂದಿನ ರೂಪವನ್ನು ಕಂಡ ಮೇಲೆ ಈಗ ನನ್ನ ಮನಸ್ಸಿಗೆ ಶಾಂತಿ ಉಂಟಾಯಿತು ಎನ್ನಲು ಕೃಷ್ಣನು, ಈ ನನ್ನ ವಿಶ್ವರೂಪವನ್ನು ನೋಡಲು ಸುಲಭ ಸಾಧ್ಯವಲ್ಲ. ಅದನ್ನು ಕೇವಲ ನನ್ನ ಮೇಲಿನ ಅತಿಶಯವಾದ ಭಕ್ತಿ ಇರುವವರು ಮಾತ್ರ ಕಾಣಬಹುದು ಎಂದನು. ಅರ್ಜುನನು, ನಿನ್ನ ಪೂಜಿಸುವ ಭಕ್ತರೂ ಇದ್ದಾರೆ, ಪರಬ್ರಹ್ಮನನ್ನು ಆರಾಧಿಸುವವರೂ ಇದ್ದಾರೆ. ಇವರಲ್ಲಿ ಯಾರನ್ನು ಉತ್ತಮ ಯೋಗಿ ಎನ್ನಬಹುದು ಎಂದು ಕೇಳಿದನು. ಕೃಷ್ಣನು, ಅವರಿಬ್ಬರೂ ಸೇರುವುದು ನನ್ನನ್ನೇ. ಕೆಲವರು ತಮ್ಮ ಇಂದ್ರಿಯಗಳನ್ನೆಲ್ಲ ಸ್ಥಗಿತಗೊಳಿಸಿ ಯಾವಾಗಲೂ ಸಮಸ್ಥಿತಿಯಲ್ಲಿರುತ್ತಾ ಸರ್ವಭೂತಗಳಿಗೂ ಹಿತವನ್ನೇ ಮಾಡುತ್ತಾ ಅವಿನಾಶಿಯಾದ ಪರಬ್ರಹ್ಮನನ್ನು ಧ್ಯಾನಿಸುವರು. ಈ ಮೂಲಕ ನನ್ನ ಬಳಿಗೆ ಬರುವರು. ಯಾರು ಸಂಪೂರ್ಣ ನಂಬಿಕೆಯಿಂದ ನನ್ನ ಮೇಲೆ ಮನಸ್ಸನ್ನು ನಿಲ್ಲಿಸಿ ನನ್ನನ್ನೇ ಪೂಜಿಸುತ್ತಿರುವರೋ ಅವರೇ ಪರಿಪೂರ್ಣ ಯೋಗಿಗಳು ಎಂದು ಪರಿಗಣಿಸುತ್ತೇನೆ. ಪರಬ್ರಹ್ಮನ ಆರಾಧನೆ ಬಹು ಕಷ್ಟದ ಹಾದಿ. ಗುರಿ ತಲುಪುವುದು ಕಷ್ಟವೇ. ಅದಕ್ಕಿಂತ ಈ ಇನ್ನೊಂದು ಹಾದಿ ಸುಗಮ. ಯಾರು ಸಮಸ್ತ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನೇ ಅತ್ಯಂತ ಪ್ರೀತಿ ಆರಾಧ್ಯವನ್ನಾಗಿ ಮಾಡಿಕೊಂಡು ಒಂದೇ ಮನಸ್ಸಿನಿಂದ ಪೂಜಿಸುತ್ತಾ ನನ್ನನ್ನು ಧ್ಯಾನಿಸುವರೋ ಅವರನ್ನು ಈ ಸಂಸಾರ ಸಾಗರದಿಂದ ನಾನೇ ಕೈ ಹಿಡಿದು ಪಾರು ಮಾಡುತ್ತೇನೆ. ನಿನ್ನ ಮನಸ್ಸು, ಚಿಂತನೆಗಳು ಎಲ್ಲವನ್ನೂ ನನ್ನ ಮೇಲಿರಿಸು. ನಿಸ್ಸಂಶಯವಾಗಿ ನೀನು ನನ್ನನ್ನೇ ಸೇರುವೆ ಎಂದು ಕಿವಿಮಾತು ಹೇಳಿದನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.